ಚಿಲ್ಲರೆ ಸಾಗಾಟ ಗುತ್ತಿಗೆದಾರರಾದಂಥ ಶಶಿಧರ್ ಅವರು ಏನು ಒಂದು ಅವತ್ತಿನ ದಿವಸ ಒಂದು ಅಕ್ಕಿಯನ್ನು ತಮ್ಮ ಸಾರಿಗೆಯಲ್ಲಿ ತಗೊಂಡು ಹೋಗ್ತಾ ಮಾರ್ಗ ಮಧ್ಯೆ ಅದನ್ನು ಮಾರ್ಗ ಬದಲಾಯಿಸಿ ಒಂದು ಆ ಅಕ್ಕಿಯನ್ನು ಕಾಳಸಂತೆಯಲ್ಲಿ ಮಾರುವ ದುರುದ್ದೇಶದಿಂದ ಹೋಗ್ತಾ ಇದ್ದಾರೆ ಅಂತೇಳಿ ತಹಶೀಲ್ದಾರರವರ ಒಂದು ಏನು ಸೂಚನೆ ಮೇರೆಗೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಹೋಗಿ ಅವತ್ತು ಒಂದು FIR ಮಾಡಿಸ್ತಾರೆ. ಇವತ್ತು ಆ FIR ನೋಡಿದ್ರೆ ಒಂದು ಏನು ಆತನಿಗೆ ಒಂದು ಅದರ ಮೇಲೆ ಶಿಕ್ಷೆ ಆಗಬೇಕಾಗಿತ್ತು. ಅಂದರೆ ಆ ಸಾರಿಗೆ ಗುತ್ತಿಗೆದಾರನ ಆದಂತನ ಅಲ್ಲಿಂದ ಪಡಿತರ ಸಾರಿಗೆ ಗುತ್ತಿಗೆದಾರರಾಗಿರ್ತಕ್ಕಂಥ ಆತನನ್ನು ಅಲ್ಲಿಂದ ಒಂದು ತೆಗೆದು ಹಾಕಬೇಕಾಗಿತ್ತು. ಇವತ್ತು ತಾತ್ಕಾಲಿಕವಾಗಿ ತೆಗೆದು ಹಾಕಿ ಮತ್ತೆ ಆತ ಕೋರ್ಟಿಗೆ ಹೋಗಿ ಒಂದು ಸ್ಟೇಯನ್ನು ತೊಗೊಂಬಂದಿದ್ದಾನೆ. ಅಂದರೆ ನಮ್ಮ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂತಂದರೆ ಏನು ಈ ಥರ ಒಂದು ಅಕ್ರಮ ಮಾಡ್ತಕ್ಕಂಥವ್ರಿಗೆ ಪೂರಕವಾಗಿ ನ್ಯಾಯಾಲಯದಲ್ಲೂ ಅವ್ರಿಗೆ ಹೆಲ್ಪ್ ಆಗುವಂತೆ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ವಿಚಾರ ನೋಡ್ಬೋದು ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಅವ್ರ ವಿರುದ್ಧ ಏನು ಅವತ್ತು ಪ್ರತ್ಯಕ್ಷವಾಗಿ ಸಾಕ್ಷಿ ಇದ್ರೂ ಒಂದು FIR ಆದ್ರೂ ಅವ್ರ ವಿರುದ್ಧ ಕೋರ್ಟ್ನಲ್ಲಿ ಏನು ಸಮಂಜಸವಾಗಿ ಇವರು ವಾದ ಮಂಡಿಸ್ದೇನೆ ಇವತ್ತು ಅವ್ರ ಪರವಾಗಿ ಸ್ಟೇ ಆಗಿರೋದು ನಮಗೆ ಅನುಮಾನಕ್ಕೆ ಎಣೆಗಾಣಿಸ್ತಾ ಇದೆ. ಈ ಥರದ ಏನು ಪ್ರಕರಣಗಳು ದಾವಣಗೆರೆಯಲ್ಲಿ ಪದೇ ನಡೀತಾ ಇದೆ. ಏನು ಈ ಕೆಳಗಡೆ ಅಧಿಕಾರಿಗಳು ಕೇಳಿದರೆ ಆಯುಕ್ತರು ಕೇಳ್ರಿ ಅಂತಾರೆ, ಮುಂದೆ JD ಕೇಳ್ರಿ ಅಂತಾರೆ, ಕಮಿಷನರಿಗೆ ಕೇಳ್ರಿ ಅಂತಾರೆ, DC ಅವರು ಕಣ್ಣು ಮುಚ್ಕೊಂಡು ಕುಂತಿದ್ದಾರೆ. ಇದೆಲ್ಲ ದೊಡ್ಡ ಹಗರಣ. ಈ ರೀತಿ ಹಗರಣಗಳು ನಾವು ನೋಡ್ತಾ ಹೋದಂದರೆ ದಾವಣಗೆರೆಯಲ್ಲೇ ಅತಿ ಹೆಚ್ಚು ಈ ಕಾಳಸಂತೆಯಲ್ಲಿ ಈಗ ಕಾಳದಂಧೆ ಅಂತಲೇ ನಡೆದೋಗ್ತಾ ಇದೆ. ಈ ರೀತಿ ಅತಿ ಹೆಚ್ಚು ನಡೀತಾ ಇರೋದು ದಾವಣಗೆರೆಯಲ್ಲೇ ಅಂತ ಹೇಳ್ತಾ ಈ ಅಕ್ರಮವನ್ನು ತಡೆಗಟ್ಟಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ದಾವಣಗೆರೆಯಲ್ಲಿ ಅತಿ ಹೆಚ್ಚು ಅಕ್ರಮ ಅಕ್ಕಿಗೆ ಮಾರಾಟ ಆಗ್ತಾ ಇರೋದು, ಅದನ್ನು ತಡಿಬೇಕು ಅಂತೇಳಿ ಯಾವುದೇ ರೀತಿ ನೀವು ರಾತ್ರಿ ಎಲ್ಲ ಪೊಲೀಸರಾಗಿರ್ಬೋದು ಎಲ್ಲ ಇಲಾಖೆಯವರು ಅವ್ರ ಜೊತೆ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಮತ್ತು ನೀವು ಯಾವುದೇ ರೀತಿಯಾದಂಥ ಒಂದು ಅಕ್ಕಿನ ಗಾಡಿ ನಿಲ್ಲಿಸ್ಬಿಟ್ಟು ನೀವು ಕೇಳಿದ್ರೆ ಅವರೊಂದು ಬಿಲ್ ತಂದು ಕೊಟ್ಬಿಡ್ತಾರೆ. ರಾತ್ರಿ 12 ಗಂಟೆ ಅದು ನಿಷಿದ್ಧ. ರಾತ್ರಿ ಹೊತ್ತು ಏನು ಪಡಿತರ ಅಕ್ಕಿಯನ್ನು ಸಾಗಾಟ ಮಾಡೋದೇ ನಿಷಿದ್ಧ. ಆದ್ರೂ ರಾತ್ರಿ ಹೊತ್ತು ಇವರು ಸಾಗಾಟ ಮಾಡ್ತಾರೆ. ಇದರಲ್ಲಿ ಈ ಮಂತ್ರಿಗಳಿಂದ ಹಿಡಿದು ಸಣ್ಣ ಒಂದು ಇದ್ರವರೆಗೂ ಇದರಲ್ಲಿ ಕೈ ಜೋಡಿಸಿರೋದ್ರಿಂದ ಈ ರೀತಿಯಾದಂಥ ಅವ್ಯಾತವಾಗಿ ದಂಧೆ ನಡೀತಾ ಇದೆ. ಫಾರಿನ್ಗೆಲ್ಲ ಹೋಗ್ತದೆ, ಬೇರೆ ಕಡೆ ಎಲ್ಲ ಪ್ರಕರಣ ಆಗಿದ್ವು. ಮತ್ತು ಇಲ್ಲಿದು ಅಕ್ಕಿ ನಮಗೆ ತಿಳಿದು ಬಂದ ಮಾಹಿತಿ ಪ್ರಕಾರ ಇಲ್ಲಿ ದಾವಣಗೆರೆಯಿಂದ ಅಕ್ಕಿ ನಮ್ಮ ನೆರೆ ರಾಜ್ಯಕ್ಕೆ ಹೋಗ್ತಾ ಇದೆ, ಮತ್ತು ನೆರೆ ಜಿಲ್ಲೆಗೆ ಹೋಗ್ತಾ ಇದೆ ಅಂತ ಹೇಳಿ ನಮಗೆ ತಿಳಿದು ಬಂದಿದೆ. 25 ಏಪ್ರಿಲ್ ತಿಂಗಳಲ್ಲಿ ಅವರು ಸ್ವಲ್ಪ ಮಾರ್ಗಾಂತರ ಮಾಡ್ತಿದ್ದಾರೆ ಅಕ್ಕಿ ಅನ್ನೋ ಉದ್ದೇಶದಿಂದ ಅವ್ರ ಮೇಲೆ FIR ದಾಖಲಾಗಿರುತ್ತೆ. ಆಗ ಅವರ ಟೆಂಡರನ್ನು ರದ್ದುಪಡಿಸಿ ಜಗಳೂರಿನ ಟ್ರಾನ್ಸ್ಪೋರ್ಟರಿಗೆ ನಾವು ವ್ಯವಸ್ಥೆ ಮಾಡಿರ್ತೇವೆ. ಆ ನಂತರ ಏನಾಗಿದೆ, ಶಶಿಧರನವರು ಮೊನ್ನೆ ಉಚ್ಚ ನ್ಯಾಯಾಲಯದಲ್ಲಿ FIRಗೆ ಅವರು ಸ್ಟೇಯನ್ನು ತಂದಿರ್ತಾರೆ. ಅದರಿಂದಾಗಿ ಮೊನ್ನೆ ಆಯುಕ್ತರು ಅದನ್ನು ಹೈಕೋರ್ಟ್ನ ಮುಂದಿನ ಆದೇಶದವರೆಗೆ ಅವರ ಒಂದು ಸ್ಟೇಯನ್ನು ಪುರಸ್ಕರಿಸಲಿಕ್ಕೆ ಹೇಳಿರೋದ್ರಿಂದ ಅವರಿಗೆ ಮತ್ತೆ ಸಾಗಾಣಿಕೆ ಮಾಡಲಿಕ್ಕೆ ಮರು ಆದೇಶವನ್ನು ನೀಡಲಾಗಿರ್ತದೆ. ಆಯುಕ್ತರ ಆದೇಶ ಆಯುಕ್ತರು ನಮಗೆ ನಿರ್ದೇಶನ ಕೊಟ್ಟಿದ್ದಾರೆ, ಅದರ ಮೇಲೆ ನಾವು ಆದೇಶ ಮಾಡಿದ್ದೇವೆ. FIR ಆಗಿದೆ, ಬಟ್ ಹೈಕೋರ್ಟ್ ಸ್ಟೇ ಕೊಟ್ಟಿರೋದ್ರಿಂದ ಅಷ್ಟೇ ಇದು ಅಂತಿಮ ಆದೇಶಕ್ಕೆ ಒಳಪಟ್ಟು ಅದನ್ನು ಕಂಟಿನ್ಯೂ ಮಾಡಿದ್ವಿ. ಇಲ್ಲ, ಅದು ಹೈಕೋರ್ಟಲ್ಲಿ ಏನು ಅಬ್ಸರ್ವೇಷನ್ ಆಗಿದೆ ನಾವು ನೋಡಬೇಕಾಗುತ್ತೆ. ಅವರು ಹೈಕೋರ್ಟ್ನಲ್ಲಿ ಈ ಥರ ಜಡ್ಜ್ಮೆಂಟ್ ಕೊಡಬೇಕಂದ್ರೆ ಅವ್ರು ಕನ್ಸಿಡರ್ ಮಾಡಿರ್ತಾರೆ. ನೋಡೋಣ ಅಂತಿಮ ಆದೇಶ ಏನು ಬರುತ್ತೆ ಅದ್ರ ಮೇಲೆ ಕ್ರಮ ಕೈಗೊಳ್ಳಿ. ಇಲಾಖೆ ಪರಿಶೀಲನೆ ವೇಳೆ ಅವತ್ತು ಮಾರ್ಗ ಬದಲಾವಣೆ ಆಗಿದ್ದು ಇದು ಮೇಲ್ನೋಟಕ್ಕೆ ಸಾಧ್ಯತೆ ಆಗಿತ್ತು ಸರ್, ಹೇಗೆ ಅಂತ ಅವತ್ತು ಅಲ್ಲ ಮೇಲ್ನೋಟ ಕಂಡು ಬಂದಿರೋದ್ರಿಂದ ನಾವು FIR ಮಾಡಿರ್ತಾರೆ. FIR ಮಾಡಿರ್ತಾರೆ. ಅದು ಸಾಬೀತಾಗೋದು ಪೊಲೀಸ್ನವರದೆಲ್ಲ ಎನ್ಕ್ವೈರಿ ಮಾಡಿದ ಮೇಲೆ ಸಾಬೀತಾಗ್ತಕ್ಕಂಥದ್ದು ಗರಿಷ್ಠ 3 ಮಾತ್ರ ಒಬ್ಬ ಟ್ರಾನ್ಸ್ಪೋರ್ಟರ್ಗೆ, ಅದಕ್ಕಿಂತ ಜಾಸ್ತಿ ಕೊಡ್ಲಿಕ್ಕೆ ಬರೋದು.